ಇವತ್ತು ಶಬರಿಮಲೆಯಲ್ಲಿ ಮಕರ ಜ್ಯೋತಿಯನ್ನ ಲಕ್ಷಾಂತರ ಮಂದಿ ನೋಡಿ ಭಕ್ತಿಯಲ್ಲಿ ಮಿಂದೆದ್ರು. ಪೊನ್ನಂಬಲ ಮೇಡು ಬೆಟ್ಟದಲ್ಲಿ ಮೂಡುವ ದಿವ್ಯ ಜ್ಯೋತಿಯನ್ನ ನೋಡಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ಮಕರ ಜ್ಯೋತಿ ದರ್ಶನ ಹೇಗಿತ್ತು ಎಂಬುದನ್ನು ನೀವು ಕಣ್ತುಂಬಿಕೊಳ್ಳಿ. ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಣ್ತುಂಬಿಕೊಂಡ ಭಕ್ತ ಸಾಗರ. 18 ಮೆಟ್ಟಿಲುಗಳನ್ನು ಹತ್ತಿ ಪುನೀತರಾದ ಭಕ್ತ ಮಹೋದಯರು. ಬೆಟ್ಟದಲ್ಲಿ 3 ಬಾರಿ ಬೆಳಗಿ ಅದೃಶ್ಯವಾದ ಮಕರ ಜ್ಯೋತಿ. ಇಂದು ಅಯ್ಯಪ್ಪನಿಗೆ ಸ್ವರ್ಣ ಕಿರೀಟ ಧಾರಣೆ ಮಾಡಿ ಆರಾಧನೆ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ತಂದೆ ಶರಣಂ ಅಯ್ಯಪ್ಪ. ಮಕರ ಸಂಕ್ರಾಂತಿ ಎಂದ್ರೆ ದೇಶಾದ್ಯಂತ ಅಯ್ಯಪ್ಪನ ಘೋಷಣೆಗಳೇ ಕೇಳಿಸುತ್ತವೆ. ಯಾಕಂದ್ರೆ ಇಂದು ಮಕರ ಜ್ಯೋತಿಯ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ನೀಡಲಿದ್ದಾನೆ ಎಂಬ ನಂಬಿಕೆ ಇದೆ. ಹೀಗಾಗಿ ಇದನ್ನು ನೋಡುವುದು ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರ ಕ್ಷಣಗಳಲ್ಲಿ ಒಂದು. ಶಬರಿಮಲೆಯ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಮೂಡುವ ದಿವ್ಯ ಜ್ಯೋತಿಯನ್ನ ನೋಡಲು ಶಬರಿಮಲೆಯಲ್ಲಿಂದು ಭಕ್ತ ಸಾಗರವೇ ಹರಿದು ಬಂದಿತ್ತು. ವರುಷಕ್ಕೆ ಒಮ್ಮೆ ದೇವರಿಗೆ ಇಡುವ ಒಡವೆಗಳು ಇರುವ ಪೆಟ್ಟಿಗೆಯು ಬರುವ ಆ ದೃಶ್ಯವನ್ನು ಕಾಣುವುದೇ ಭಾಗ್ಯ, 100 ಜನುಮಗಳು ತಂದಿರುವ ಪುಣ್ಯ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವರ ದರ್ಶನಕ್ಕೆ ದೇಶದ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಮಾಲಾಧಾರಿಗಳು ಆಗಮಿಸಿ ಮಕರ ಜ್ಯೋತಿಯನ್ನು ಕಂಡು ಪುನೀತರಾದ್ರು. ಇನ್ನು ಭಕ್ತರ ಸಂಖ್ಯೆ ಬಹಳ ಇದ್ದಿದ್ರಿಂದ ಕೇರಳ ಸರ್ಕಾರ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಭಾರಿ ಎಚ್ಚರಿಕೆಯನ್ನು ವಹಿಸಲಾಗಿತ್ತು. 18 ಪಡಿಯೇರು ಭಕ್ತರ ಕಾಯುವನು, ಪರಿಪರಿ ಮುನ್ನಡೆಸಿ ಪಾಪವ ಸುಡುವವನು ಸ್ವಾಮಿಯೇ. ಇನ್ನು ಈ ಬಾರಿ ಪಂದಳಂ ಅರಮನೆಯ ರಾಜಪ್ರತಿನಿಧಿಯಾಗಿ ಪುನರ್ದಮ್ನಾಳ್ ನಾರಾಯಣ ವರ್ಮಾ ಮೆರವಣಿಗೆಯನ್ನು ಮುನ್ನಡೆಸಿದ್ರು. ಗುರುಸ್ವಾಮಿ ಮರುದಮನ ಶಿವನಕುಟ್ಟಿ ನೇತೃತ್ವದಲ್ಲಿ 26 ಮಂದಿಯ ತಿರುವಾಭರಣ ವಾಹಕ ಸಂಘದಿಂದ ಸ್ವರ್ಣ ಪೆಟ್ಟಿಗೆ ಹೊತ್ತು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯನ್ನ ಅಲಂಕರಿಸಲಾಗಿತ್ತು. ದೇವರ ನೀನು ನಿಜವಪ್ಪ, ಬಾಲಕನಾಗಿ ಹೇ ಅಯ್ಯಪ್ಪ. ಇನ್ನು ತನ್ನ ಭಕ್ತರಿಗೆ ಅಯ್ಯಪ್ಪ ಮಕರ ಜ್ಯೋತಿ ರೂಪದಲ್ಲಿ ಸಂಜೆ 6:42 ವೇಳೆಗೆ ದರ್ಶನ ನೀಡಿದ್ನು. ಈ ವಿಸ್ಮಯಕಾರಿ ಘಟನೆಗೆ ಲಕ್ಷಾಂತರ ಮಂದಿ ಭಕ್ತರು ಸಾಕ್ಷಿಯಾದ್ರು. ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಘೋಷಣೆ ಕೂಗಿ ಭಕ್ತ ಸಾಗರ ಭಕ್ತಿಯಲ್ಲಿ ಮಿಂದೇಳಿತ್ತು. ಹಿಂದೂಗಳ ಪವಿತ್ರ ಧರ್ಮ ಕ್ಷೇತ್ರವಾದ ಶಬರಿಮಲೆಯಲ್ಲಿ ಭಕ್ತರ ಭಕ್ತಿಯ ಪರಾಕಾಷ್ಠೆ ಜೋರಾಗಿತ್ತು. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ. ಒಟ್ಟಾರೆ ಅಯ್ಯಪ್ಪನ ಭಕ್ತರು ಮಾಲಧಾರಿಗಳಾಗಿ ಇಡುಮುರಿ ಕಟ್ಟಿಕೊಂಡು ಮಣಿಕಂಠನ ದರ್ಶನಕ್ಕೆ ಹೋಗೋದನ್ನ ನೋಡೋದೇ ಒಂದು ಹಬ್ಬ. ಅಂತಹದ್ರಲ್ಲಿ ಮಕರ ಜ್ಯೋತಿಯ ರೂಪದಲ್ಲಿ ದರ್ಶನ ಕೊಡುವ ಅಯ್ಯಪ್ಪನನ್ನು ನೋಡುವುದು ಮತ್ತೊಂದು ಭಾಗ್ಯ ಎಂದೇ ಭಾವಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.